ಹಲೋ ಫ್ರೆಂಡ್ಸ್, ಸ್ವಾಗತ. ಇವತ್ತು ನಾನು ನಿಮಗೆ ಹೇಳಲು ಹೊರಟಿರುವ ಕತೆ ಕೇಳಿದ್ರೆ, ಇವತ್ತು ರಾತ್ರಿ ನೀವು ಮಲಗುವ ಮುಂಚೆ ಫೋನ್ ಸೈಲೆಂಟ್ ಮಾಡಲು 100 ಬಾರಿ ಯೋಚಿಸ್ತೀರಾ. ಯಾಕೆಂದ್ರೆ ನಾವೆಲ್ಲರೂ ಅಂದುಕೊಂಡಿರ್ತೀವಿ ನಮ್ಮ ಲೈಫ್ ತುಂಬಾ ಸೇಫ್ ಅಂತ. ಆದ್ರೆ ನಮಗೆ ಗೊತ್ತಿಲ್ಲದೆ ನಮ್ಮ ಬೆನ್ನ ಹಿಂದೆ ಯಾವ ತರಹದ ಕ್ರಿಮಿನಲ್ ಮೈಂಡ್ ನಡೀತಾ ಇರ್ಬೋದು ಅನ್ನೋದಕ್ಕೆ ಈ ವಿಡಿಯೋನೇ ಸಾಕ್ಷಿ. ಬನ್ನಿ ಹೇಳ್ತೀನಿ. ಕತೆ ಶುರುವಾಗೋದು ಬೆಂಗಳೂರಿನ ಒಂದು ಮಳೆಗಾಲದ ರಾತ್ರಿ. ಸಮಯ ಬಂದು ಸುಮಾರು 1:30 ಗಂಟೆ ಆಗಿರುತ್ತೆ. ನಮ್ಮ ಕಥೆಯಲ್ಲಿ ಒಂದು ಹೆಸರು ಇಡ್ಬೇಕಲ್ಲ, ಸೊ ಆ ಹೆಸರು ಬಂದು ಅರವಿಂದ್ ಅಂತ ಹೇಳೋಣ. ಅರವಿಂದ್ ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್. ಆವತ್ತು ಆಫೀಸ್ನಲ್ಲಿ ಕೆಲಸ ಮುಗಿಸಿ ಸುಸ್ತಾಗಿ ಮಲಗಿರ್ತಾನೆ. ಮನೆಗೆ ಬಂದು ಸುಸ್ತಾಗಿ ಮಲಗಿರ್ತಾನೆ. ಹಠಾತ್ತನೆ ಅವನ ಫೋನ್ ರಿಂಗ್ ಆಗುತ್ತೆ. ಅಪರಿಚಿತ ನಂಬರ್. ಅರವಿಂದ್ ನಿದ್ದೆ ಕಣ್ಣಲ್ಲಿರ್ತಾನೆ. ಸೊ ಆ ನಿದ್ದೆ ಕಣ್ಣಲ್ಲಿ ಫೋನ್ ರಿಸೀವ್ ಮಾಡ್ತಾನೆ. ಆ ಕಡೆಯಿಂದ ಒಂದು ಹೆಣ್ಣಿನ ಧ್ವನಿ. ತಡಬಡಾಯಿಸುತ್ತಾ ಅವಳು ಅಳುತ್ತಾ, ಪ್ಲೀಸ್ ನನಗೆ ಹೆಲ್ಪ್ ಮಾಡಿ, ಅವನು ನನ್ನ ಕೊಲೆ ಮಾಡಕ್ಕೆ ಬರ್ತಿದ್ದಾನೆ, ಅವನದು ಕೆಂಪು ಕಾರು, ಪ್ಲೀಸ್ ಅಂತ ಹೇಳಿ ಅಷ್ಟೇ ಫೋನ್ ಕಟ್ ಆಗುತ್ತೆ. ಎಂತವ್ರಿಗಾದ್ರೂ ಆ ಟೈಮಲ್ಲಿ ಗಾಬರಿ ಆಗುತ್ತೆ. ಅವಾಗ ಅರವಿಂದು ಮತ್ತೆ ಆ ನಂಬರ್ಗೆ ಕಾಲ್ ಮಾಡ್ತಾನೆ. ಸ್ವಿಚ್ ಆಫ್ ಬರುತ್ತೆ. ಅರವಿಂದ್ ಅಂದ್ಕೊಂತಾನೆ ಯಾರೋ ರಾಂಗ್ ನಂಬರ್ ಅಥವಾ ಯಾರೋ ಪ್ರ್ಯಾಂಕ್ ಮಾಡ್ತಾ ಇದ್ದಾರೆ ಅಂತ. ಆದ್ರೆ ಆ ಧ್ವನಿಯಲ್ಲಿ ಭಯ. ಅವನಿಗೆ ನಿದ್ದೆನೆ ಬರಲ್ಲ ಅವತ್ ರಾತ್ರಿ. ಆ ತರ ಇರುತ್ತೆ, ಅಂದ್ರೆ ಆ ಧ್ವನಿ ಆ ತರ ಇರುತ್ತೆ. ನೆಕ್ಸ್ಟ್ ಡೇ, ಮರುದಿನ, ಅರವಿಂದ್ ಒಂದು ಕಾಫಿ ಶಾಪಲ್ಲಿ ಮಾಮೂಲಿ ಅಂಗಡಿಯಲ್ಲಿ ಕಾಫಿ ಕುಡಿತಾ ಇರ್ತಾನೆ. ಆ ಅಂಗಡಿಯಲ್ಲಿ ಬಂದು ಒಂದು ನ್ಯೂಸ್ ಓಡ್ತಾ ಇರ್ತಾನೆ. ಆವಾಗ ಆ ನ್ಯೂಸ್ ನೋಡ್ತಾನೆ. ಅಲ್ಲಿ ಬ್ರೇಕಿಂಗ್ ನ್ಯೂಸ್. ನಗರದ ಹೊರವಲಯದಲ್ಲಿ ಯುವತಿಯೊಬ್ಬಳ ನಿಗೂಢ ಕೊಲೆ. ಕೊಲೆಯಾದ ಜಾಗ ಹತ್ತಿರ ಒಂದು ಕೆಂಪು ಕಾರ್ ಪತ್ತೆ. ಸೊ ಇದನ್ನ ಅರವಿಂದು ನೋಡ್ತಾನೆ. ಬ್ರೇಕಿಂಗ್ ನ್ಯೂಸ್ ರಾತ್ರಿ ಬಂದು ಆ ಕಾಲ್ ಕೂಡ ಬಂದಿರುತ್ತೆ ಸೇಮ್ ಜಾಗದಲ್ಲಿ. ಸೊ ಅವಾಗ ಅರವಿಂದ್ ಕೈಯಲ್ಲಿದ್ದ ಕಾಫಿ ಕೆಳಗ್ ಬೀಳುತ್ತೆ. ನ್ಯೂಸ್ ನಲ್ಲಿ ತೋರಿಸ್ತಿದ್ದ ಆ ಯುವತಿಯ ಫೋಟೋ ನೋಡಿದಾಗ ಅವನಿಗೆ ಅಪಘಾತ ಕಾದಿರುತ್ತದೆ. ಯಾಕಂದ್ರೆ ಅವಳು ಮತ್ಯಾರು ಅಲ್ಲ, ಅರವಿಂದ್ ಕಾಲೇಜಿನ ತನ್ನನ್ನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿ ಆಮೇಲೆ ಕಾರಣಾಂತರಗಳಿಂದ ಬ್ರೇಕಪ್ ಮಾಡಿಕೊಂಡಿದ್ದ ಮಾಜಿ ಪ್ರೇಯಸಿ ಸ್ನೇಹ. ಮಾಜಿ ಪ್ರೇಯಸಿ ಸ್ನೇಹ ಆಗಿರ್ತಾಳೆ. ಅರವಿಂದ್ಗೆ ಈಗ ಅರ್ಥ ಆಗುತ್ತೆ, ನಿನ್ನೆ ರಾತ್ರಿ ಬಂದಿದ್ದು ರಾಂಗ್ ನಂಬರ್ ಅಲ್ಲ. ಸ್ನೇಹ ಸಾಯುವ ಮುನ್ನ ತನಗೆ ಕೊನೆಯದಾಗಿ ಸಹಾಯ ಕೇಳಿ ಕಾಲ್ ಮಾಡಿದಳು ಅಂತ. ಅರವಿಂದ್ ತಕ್ಷಣ ಪೊಲೀಸ್ ಸ್ಟೇಷನ್ಗೆ ಓಡ್ತಾನೆ. ಅಲ್ಲಿಂದ ಇನ್ಸ್ಪೆಕ್ಟರ್ ವಿಜಯ್ ಹತ್ತಿರ ರಾತ್ರಿ ನಡೆದ ವಿಷಯ ಮತ್ತು ತನಗೆ ಬಂದ ಕಾಲ್ ಬಗ್ಗೆ ಎಲ್ಲ ಹೇಳ್ತಾನೆ. ಅದರ ಇಲ್ಲಿ ಕತೆ ಉಲ್ಟಾಗುತ್ತೆ. ಇನ್ಸ್ಪೆಕ್ಟರ್ ವಿಜಯ್ ಅರವಿಂದನ್ನೇ ಅನುಮಾನದಿಂದ ನೋಡ್ತಾರೆ. ಯಾಕಂದ್ರೆ ಸ್ನೇಹಳ ಫೋನ್ ರೆಕಾರ್ಡ್ಸ್ ಅಲ್ಲಿ ಪರಿಶೀಲಿಸಿದಾಗ ಅವಳು ಸಾಯುವ ಮುನ್ನ ಕಾಲ್ ಮಾಡಿದ್ದು ಕೇವಲ ಅರವಿಂದ್ಗೆ ಮಾತ್ರ. ಪೊಲೀಸರ ಪ್ರಕಾರ ಬ್ರೇಕಪ್ ಸೇಡಿನ ಹಿನ್ನೆಲೆಯಲ್ಲಿ ಅರವಿಂದ್ ಅವಳನ್ನು ಕೊಲೆ ಮಾಡಿರಬಹುದು ಅಂತ ಒಂದು ಕಥೆಯನ್ನು ಹುಟ್ಟಿಸ್ಬಿಡ್ತಾರೆ ಅವರು. ಸೊ ಅರವಿಂದ್ ತನ್ನ ನಿರಪರಾಧಿ ಎಂದು ಸಾಬೀತಿಸಲು 24 ಗಂಟೆ ಕಾಲಾವಕಾಶ ಕೇಳುತ್ತಾನೆ. ಹೌದು, ಪೊಲೀಸ್ ಕಾವಲಿನಲ್ಲಿ ಅರವಿಂದ್ ತನಗೆ ಗೊತ್ತಿದ್ದ ಕೆಲವು ಸುಳಿವುಗಳನ್ನು ಬೆನ್ನತ್ತಲು ಶುರು ಮಾಡ್ತಾನೆ. ಹೌದು, ಸ್ನೇಹ ಕೊಲೆಯಾದ ಜಾಗದಲ್ಲಿ ಹೋಗ್ತಾನೆ. ಅಲ್ಲಿ ತನಿಖೆ ಮಾಡುವಾಗ ಅವನಿಗೆ ಒಂದು ಮುಖ್ಯವಾದ ಸುಳಿವು ಸಿಗುತ್ತೆ. ಆ ಕೆಂಪು ಕಾರಿನ ಡ್ಯಾಶ್ ಬೋರ್ಡ್ ನಲ್ಲಿ ಒಂದು ಹಳೆಯ ಡೈರಿ ಸಿಗುತ್ತೆ. ಹೌದು, ಆ ಕೆಂಪು ಕಾರ್ ಏನಿರುತ್ತೆ ಫೋನ್ ಮಾಡಿದಾಗ, ಸೊ ಆ ಕಾರು ಅಲ್ಲೇ ಇರುತ್ತೆ. ಇನ್ನು ಪೊಲೀಸರು ಏನ್ ಎತ್ಕೊಂಡೋಗಿರಲ್ಲ. ಸೊ ಆ ಕೆಂಪು ಕಾರಲ್ಲಿರೋ ಡ್ಯಾಶ್ ಬೋರ್ಡ್ ಅಲ್ಲಿ ಒಂದು ಡೈರಿ ಸಿಗುತ್ತೆ. ಆ ಡೈರಿಯಲ್ಲಿ ಸ್ನೇಹ ಕೆಲವು ನಿಗೂಢ ಕೋಡ್ ವರ್ಡ್ಸ್ ಬರ್ದಿರ್ತಾಳೆ. ಅಂದ್ರೆ ಯಾವ ತರ ಅಂದ್ರೆ ಹೆಸರು ಅಲ್ಲಿರಲ್ಲ, ಜಸ್ಟ್ ಕೋಡ್ ವರ್ಡ್ಸ್ ಮಾತ್ರ ಬರ್ದಿರ್ತಾಳೆ.
ಆದ್ರೆ ಒಂದೇ ಒಂದು ಹೆಸರು ಪದೇ ಪದೇ ಬರ್ದಿರ್ತಾಳೆ. ಅದು ಅರವಿಂದ್ಗೆ ನೆನಪಾಗುತ್ತೆ. ಸ್ನೇಹ ಇತ್ತೀಚೆಗೆ ಒಂದು ದೊಡ್ಡ ಫೈನಾನ್ಸಿಯಲ್ ಕಂಪನಿಯಲ್ಲಿ ಆಡಿಟರ್ ಆಗಿ ಕೆಲಸ ಮಾಡುತ್ತಿದ್ದಳು ಅಂತ. ಅವಳು ಆ ಕಂಪ್ನಿಯಲ್ಲಿ ಕಪ್ಪು ಹಣದ ಬಗ್ಗೆ ಈಚೆ ತೆಗಿತಿರ್ತಾಳೆ. ಸೊ ಅದನ್ನ ಪತ್ತೆ ಹಚ್ಚಿ ಎಲ್ಲ ಈಚೆ ತೆಗ್ದಿರ್ತಾರೆ ಕಪ್ಪು ಹಣದ್ದು. ಸೊ ಆ ಬ್ಲ್ಯಾಕ್ ಮನಿ ಇಟ್ಟಿರೋದು ಬೇರೆ ಯಾರು ಅಲ್ಲ, ಅದ್ರ ಹಿಂದ್ಗಡೆ ಇರೋ ಮಾಸ್ಟರ್ ಮೈಂಡ್ ಯಾರಂತ ಕೇಳಿದ್ರೆ ಶಾಕ್ ಆಗ್ತೀರಾ. ಆ ಡೈರಿಯಲ್ಲಿ ಬರ್ದಿರ್ತಾಳೆ, ಆದ್ರೂ ಅದನ್ಗೆ ಅರ್ಥ ಆಗುತ್ತೆ ಯಾರಿಗೂ, ಅರವಿಂದ್ಗೆ. ಸೊ ಸತ್ಯ ಯಾರಿಗೂ ಗೊತ್ತಾಗ್ಲೇಬಾರ್ದು ಅಂತ ಅವಳು ಕೊಲೆ ಮಾಡಿರ್ತಾರೆ. ಆದರೆ ಆ ಪ್ಯಾಂಥಮ್ ಯಾರು ಅಂತ ಅರವಿಂದ್ಗೆ ಕೋಡ್ ವರ್ಡ್ಸ್ ಅಲ್ಲಿ ಡಿಕೋಡ್ ಮಾಡಬೇಕು. ಕೊನೆಗೆ ಫೈನಲಿ ಆ ಕೋಡ್ ಉತ್ತರವನ್ನು ಆ ಕೋಡ್ ಡಿಕೋಡ್ ಮಾಡ್ತಾನೆ. ಅರವಿಂದ್ ಬೆನ್ನು ಮೂಳೆಯಲ್ಲಿ ನಡುಕ ಹುಟ್ಟುತ್ತದೆ. ಆ ಪ್ಯಾಂಥಮ್ ಮತ್ ಯಾರು ಅಲ್ಲಾಗಿರಲ್ಲ. ಅರವಿಂದ್ ಯಾವ ಇನ್ಸ್ಪೆಕ್ಟರ್ ವಿಜಯ್ ನಂಬಿ ಪೊಲೀಸ್ ಸ್ಟೇಷನ್ಗೆ ಹೋಗಿರ್ತಾನೋ ಅದೇ ಇನ್ಸ್ಪೆಕ್ಟರ್ ವಿಜಯ್. ಹೌದು ಗೈಸ್, ಆ ವಿಜಯ್ ಕೇವಲ ಪೊಲೀಸ್ ಅಧಿಕಾರಿ ಆಗಿರಲ್ಲ, ಆ ಕಪ್ಪು ಹಣದ ದಂಧೆಯ ಮುಖ್ಯಸ್ಥನಾಗಿರ್ತಾನೆ. ಸ್ನೇಹ ಸಾಯುವ ಮುನ್ನ ಅರವಿಂದ್ಗೆ ಕಾಲ್ ಮಾಡಿದ್ದು ಕೇವಲ ಸಹಾಯಕಲ್ಲ. ಆ ಕೆಂಪು ಕಾರ್ನಲ್ಲಿ ವಿಜಯ್ನ ವಿರುದ್ಧ ಇರುವ ಎಲ್ಲ ಸಾಕ್ಷಿಗಳನ್ನು ಆ ಕೆಂಪು ಕಾರಿನಲ್ಲಿ ಇಟ್ಟಿರ್ತೀನಿ ಅಂತ ಹೇಳಕ್ಕೆ ಒಂದು ಫೋನ್ ಮಾಡಿರ್ತಾಳೆ. ಹೀಗೆ ಈ ಮ್ಯಾಟ್ರ್ ಎಲ್ಲ ಗೊತ್ತಾಗುತ್ತೆ, ನಾನು ಸಿಗಾಕೊಂಡಿದ್ದೀನಿ ಅಂತ. ಅವನು ಅರವಿಂದ್ ನನ್ನು ಮುಗಿಸಲು ಗನ್ ಎತ್ಕೊಂಡು ಶೂಟ್ ಮಾಡಕ್ ಹೋಗ್ತಾನೆ. ಒಂದು ದಟ್ಟವಾದ ಕಾಡಿನ ಪ್ರದೇಶ ಅದು. ಸೊ ಅಲ್ಲಿ ಅರವಿಂದ್ನ ಮುಗಿಸಲು ಕರ್ಕೊಂಡೋಗಿರ್ತಾನೆ. ಸೊ ವಿಜಯ್ ನಡುವೆ ಭೀಕರ ಫೈಟ್ ನಡೆಯುತ್ತೆ. ನಮ್ಮ ಅರವಿಂದ್ ಮತ್ತೆ ವಿಜಯ್ ನಡುವೆ ಫುಲ್ ಫೈಟಿಂಗ್ ಆಗ್ತಾ ಇರುತ್ತೆ. ವಿಜಯ್ ಅರವಿಂದನ್ನು ಶೂಟ್ ಮಾಡೋಕ್ಕೂ ಹೋಗ್ತಾ ಇರ್ತಾನೆ. ಶೂಟ್ ಮಾಡಲು ಹೋಗುವಾಗ ಹಠಾತ್ತನೆ ಅಲ್ಲಿಗೆ ಬೇರೆ ಹಿರಿಯ ಪೊಲೀಸ್ ದಂಡೆ ಬಂದ್ಬಿಡುತ್ತೆ ಅಲ್ಲಿಗೆ. ನಿಮಗೆ ಅನಿಸಬಹುದು ಪೊಲೀಸರು ಅಲ್ಲಿಗೆ ಹೇಗೆ ಬಂದರು ಅಂತ. ಅರವಿಂದ್ ಪೊಲೀಸ್ ಸ್ಟೇಷನ್ ನಿಂದ ಹೊರಡುವಾಗ್ಲೇ, ಅಂದ್ರೆ ಅದ್ ನಡ್ಕೊಂತ ಇರೋ ವಿಧಾನ ಅನುಮಾನ ಬಂದು ತನ್ನ ಫೋನ್ ಲೈವ್ ರೆಕಾರ್ಡಿಂಗ್ ಆನ್ ಮಾಡಿ ನೇರವಾಗಿ ಸಿಟಿ ಕಮಿಷನರ್ಗೆ ಶೇರ್ ಮಾಡಿರ್ತಾನೆ. ಅವನು ಬುದ್ಧಿವಂತ, ಯಾಕಂದ್ರೆ ಸಾಫ್ಟ್ವೇರ್ ಇಂಜಿನಿಯರ್ ಅಲ್ವಾ, ಸ್ವಲ್ಪ ಬುದ್ಧಿವಂತ ಕೂಡ. ಸೊ ಅವನ್ಗೆ ಅನುಮಾನ ಬಂದು ಅಲ್ಲೇ ಇದ್ ಮಾಡಿರ್ತಾನೆ. ಅವನ್ನೆಲ್ಲ ವಿಜಯ್ ಬಾಯಿಂದಾನೆ ಸತ್ಯ ಹೊರ ಬಂದ್ಬಿಟ್ಟಿರುತ್ತೆ. ಆಲ್ರೆಡಿ ಕಮಿಷನರ್ಗೆ ಲೈವ್ ರೆಕಾರ್ಡಿಂಗ್ ಹೋಗಿರುತ್ತೆ. ಸೊ ಆ ಲೈವ್ ಇಂದಾನೆ ಡೈರೆಕ್ಟ್ ಆಗಿ ಕಮಿಷನರ್ಗೆ ಎಲ್ಲ ಗೊತ್ತಾಗ್ಬಿಡುತ್ತೆ. ಕೊನೆಗೂ ಸ್ನೇಹ ಕೊಲೆಯ ನ್ಯಾಯ ಸಿಗುತ್ತೆ. ಇನ್ಸ್ಪೆಕ್ಟರ್ ವಿಜಯ್ ಜೈಲು ಪಾಲಾಗ್ತಾನೆ. ಅರವಿಂದ್ ತನ್ನ ಪ್ರೀತಿಯನ್ನು ಕಳೆದುಕೊಂಡರು ಅವಳಿಗೆ ದ್ರೋಹ ಮಾಡಿದವನಿಗೆ ಶಿಕ್ಷೆ ಕೊಡಿಸುವಲ್ಲಿ ಯಶಸ್ವಿ ಆಗ್ತಾನೆ ಗೈಸ್. ಯಶಸ್ವಿ ಆಗ್ತಾನೆ. ಹೌದು, ಪ್ರೀತಿಸಿದ ಹುಡುಗ ತನಗೋಸ್ಕರ ಏನಾದ್ರೂ ಮಾಡ್ತಾನೆ. ಸೊ ಫ್ರೆಂಡ್ಸ್, ಈ ಕಥೆಯಲ್ಲಿ ನಿಮಗೆ ತಿಳಿಯೋದು ಏನೆಂದರೆ, ತಂತ್ರಜ್ಞಾನ ನಮಗೆ ಎಷ್ಟೇ ಉಪಯೋಗವಾಗಿದ್ದರೂ ಅಪರಿಚಿತ ಕರೆಗಳು ಅಥವಾ ಸಣ್ಣ ಸುಳಿವುಗಳನ್ನು ನಾವು ಕಡೆಗಣಿಸಬಾರದು. ನಿಮಗೆ ಈ ಕ್ರೈಮ್ ಥ್ರಿಲ್ಲರ್ ಸ್ಟೋರಿ ಇಷ್ಟ ಆಗಿದ್ರೆ ತಕ್ಷಣ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಇನ್ನೊಂದು ರೋಮಾಂಚಕ ಕಥೆಯೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೆ ನಮ್ಮ ಚಾನಲ್ನಲ್ಲಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು. ಸ್ಟೇ ಸೇಫ್.